ಅಚಾನಕ್ಕಾಗಿ ಮಕ್ಕಳಿಗೆ ಫಿಟ್ಸ್ ಅಥವಾ ಸೀಜರ್ಸ್ ಬಂದಾಗ ತಂದೆ ತಾಯಂದ್ರಿಗೆ ತುಂಬ ಗಾಬರಿ ಆಗುತ್ತೆ. ಅವ್ರ ಕೈಕಾಲೇ ಆಡಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಫಸ್ಟ್, ಧೈರ್ಯ ತಂದ್ಕೊಳ್ಳಿ ಹಾಗೂ ಸಹಾಯಕ್ಕೆ ಯಾರನ್ನಾದರೂ ಕೂಗಿ ಕರೆಸ್ಕೊಳ್ಳಿ. ಸೆಕೆಂಡ್, ಮಗುನ ಕೆಳಗಡೆ ನೆಲದ ಮೇಲೆ ಮಲಗಿಸಿ, ಓಳ್ ಮೇಲೆ ಮಲಗಿಸಿ ಅಥವಾ ಮಗ್ಲಿಗೆ ಮಲಗಿಸಿ. ಯಾಕೆಂದರೆ ಮಗುದು ಉಗುಳು ಅಥವಾ ವಾಂತಿ ಒಳಗೋದ್ರೆ ಮಗುಗೆ ಉಸಿರಾಟಕ್ಕೆ ತ್ರಾಸಾಗುತ್ತೆ. ಥರ್ಡ್, ಮಗುವಿನ ಬಟ್ಟೆನ ಲೂಸ್ ಮಾಡಿ, ಎಸ್ಪೆಷಲಿ ಈ ಕತ್ತಿನ ಹತ್ರ. ಅದರಿಂದ ಉಸಿರಾಡೋಕ್ಕೆ ಅವರಿಗೆ ಈಸಿ ಆಗುತ್ತೆ. ಮಗು ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ಸರಿಸಿ, ಇಲ್ಲಾಂದರೆ ಸೆಟಿತಾ ಇರೋ ಮಗು ಅದನ್ನು ಬಡಿಸ್ಕೊಂಡು ಗಾಯ ಮಾಡಿಕೊಳ್ಳುತ್ತೆ. ಏನು ಮಾಡಬಾರ್ದು, ಮಗು ಬಾಯಲ್ಲಿ ಕೈನ ಇಡೋದು ಅಥವಾ ಯಾವುದೋ ಒಂದು ವಸ್ತುನ ಇಡೋದು ಮಾಡಬಾರ್ದು. ಇದರಿಂದ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮಗುಗೆ ಫಿಟ್ಸ್ ಬರ್ತಾ ಇರೋ ಟೈಮ್ನಲ್ಲಿ ಬಾಯಲ್ಲಿ ನೀರು ಕುಡಿಸೋದು ಅಥವಾ ಏನಾದರೂ ತಿನ್ನಿಸೋದು ಮಾಡಲೇಬಾರ್ದು. ಇದರಿಂದ ಸಡನ್ನಾಗಿ ಆಸ್ಪಿರೇಷನ್ ಆಗಿ ಮಗು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಯಾವಾಗ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗಲೇಬೇಕು? ಫಸ್ಟ್ ಟೈಮ್ ಫಿಟ್ಸ್ ಬಂದಿದೆ ಅಂದರೆ, ಅಥವಾ ಫಿಟ್ಸು 5 ನಿಮಿಷ ಮೇಲ್ಪಟ್ಟಾದರೂ ನಿಲ್ತಾ ಇಲ್ಲ ಅಂತಂದರೆ, ಫಿಟ್ಸು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರ್ತಾ ಇದೆ ಅಂತಂದರೆ, ಮಗು ಎಚ್ಚರನೇ ಆಗ್ತಾ ಇಲ್ಲ ಅಂದರೆ, ಮಗುವಿನ ತುಟಿ ಲಿಪ್ಸ್ ನೀಲಿ ಆಗಿದೆ ಅಂದರೆ, ಅಥವಾ ಮಗು ಉಸಿರಾಟದಲ್ಲಿ ಏನೋ ತೊಂದರೆ ಇದೆ ಅಂತಂದರೆ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗಬೇಕು. ಟೇಕ್ ಕೇರ್.